ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪರ್ಸನಿನ ಮುಂದಿನ ಆಲೋಚನೆಗಳು ಯಾವ ರೀತಿ ಇರುತ್ತೆ, ಅವರು ನಿಮ್ಮ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನೀವೇನೋ ಒಂದು ಟಾಸ್ಕ್ ಹೇಳಿರ್ತೀರಾ, ಅಥವಾ ಏನೋ ಒಂದು ಈ ಥರ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ. ಸೊ ಈ ಥರ ವಿಚಾರ ಇದ್ದಾಗ ಅವ್ರು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಅದನ್ನು ತಗೋತಾರೆ, ಹೇಗಿರುತ್ತೆ ಅವರ ಒಂದು ಮುಂದಿನ ರಿಯಾಕ್ಷನ್ಸ್ಗಳು. ಸೊ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಓಕೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ ಗಾಯ್ಸ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಈ ಪೇಜನ್ನು ಫಾಲೋ ಆ್ಯಂಡ್ ಸಪೋರ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಫಸ್ಟ್ ರಿಲ್ಯಾಕ್ಸ್ ಆಗಿ, ಸೊ ನಿಮ್ಮ ಮೈಂಡ್ ಏನಾದರೂ ಸ್ಟ್ರೆಸ್ ಏನಾದರೂ ಇತ್ತು ಅಂತಂದರೆ ಕಂಪ್ಲೀಟಾಗಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿ. ಆ್ಯಂಡ್ ನಿಮ್ಮ ಪರ್ಸನ್ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ನೀವು ಚಾಂಟ್ ಮಾಡ್ಕೊಳ್ಳಿ. ಸೊ ನೋಡೋಣ ನಿಮ್ಮ ಒಂದು ವ್ಯಕ್ತಿಯ ಮುಂದಿನ ಆಲೋಚನೆಗಳು ನಿಮ್ಮ ಬಗ್ಗೆ ಯಾವ ರೀತಿ ಇರುತ್ತೆ, ಅವ್ರು ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ವಿ ಹ್ಯಾವ್ ಗಾಟ್ ಅ ಕಾರ್ಡ್ ಹಿಯರ್. ಓಕೆ, 4 of Pentacles. Okay. So what we have King of Swords. Okay, so the moon energies ಬರ್ತಾ ಇದೆ, and we have the Ace of Cups. Okay. Okay, fine. ಸೊ ನೋಡೋಣ ಯಾವ ಎನರ್ಜೀಸ್ ಬಂದಿದೆ ಅಂತ. ಓಕೆ, 7, 8 of Cups, and what else we have? Right, and bottom of the deck ನೋಡೋದಾದರೆ we have the Magician card. ಓಕೆ, ಸೊ ಫ್ರೆಂಡ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಕರೆಂಟ್ಲಿ ನಿಮ್ಮ ಪರ್ಸನ್ ಸಹ ನೀವೇನು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಪ್ರೀತಿಯಲ್ಲಿ ಏನೇ ಒಂದು ನೀವು ಕನಸ್ಕೊಂಡಿರ್ಬೋದು ಅದನ್ನು ಮ್ಯಾನಿಫೆಸ್ಟೇಷನ್ ಅವರು ಈಕ್ವಲಿ ನಿಮಗೆ ನಿಮ್ಮ ಒಂದು ಕನಸುಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ನೀವೇನು ಅವ್ರಿಗೆ ಕೇಳಿದ್ರೂ ಅಥವಾ ಏನೇ ಈ ಥರ ಒಂದು ಐಡಿಯಾಸ್ ಇದೆ ಅಂತ ಶೇರ್ ಮಾಡಿದ್ರೂ ಅದಕ್ಕೆ ಸಪೋರ್ಟ್ ಅಂತಕ್ಕಂಥದ್ದು ಈ ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನಿಷಿಯಲಿ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಟಿವ್ ಇರ್ತಾರೆ ಈ ವ್ಯಕ್ತಿ. ಅಂದರೆ ಯಾಕಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೋದು, ಅಥವಾ ಇವಾಗಲೇ ಬೇಡ, ಅಥವಾ ಕಮಿಟ್ಮೆಂಟ್ ಆಗಿರ್ಬೋದು, ಏನೋ ಒಂದು ನಿಮ್ಮ ಒಂದು ಮೈಂಡಲ್ಲಿ ಏನಿರುತ್ತೆ. ಸೊ ಇನಿಷಿಯಲಿ ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅಂದರೆ ನಿಮ್ಮ ಮೈಂಡನ್ನು ಸ್ವಲ್ಪ ಟಾಕ್ಸಿಕ್ ಅಥವಾ ಕೆಡಿಸೋದಕ್ಕೆ ನೋಡ್ತಾರೆ, ಎಸ್ಕೇಪ್ ಆಗೋದಕ್ಕೆ ಸಹ ಅವರು ನೋಡ್ತಾರೆ ಅಂತ ಹೇಳ್ಬೋದು. ಯಾಕೆ ಆ ಥರ ಫೀಲ್ ಆಗ್ತಾರೆ? ಬಿಕಾಸ್ ಎಲ್ಲ ರಿಲೇಷನ್ಶಿಪ್ಸ್ ಚೆನ್ನಾಗೇ ನಡೀತಾ ಇರುತ್ತೆ, ಬಟ್ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಟ್ಟಿರಲ್ಲ, ಅಥವಾ ನೋಡೋಣ ಮುಂದೆ ಇದು ಮಾಡೋಣ, ಅಥವಾ ಟಾಪಿಕ್ಸ್ ಬಂದಾಗ ಸರಿಯಾಗಿ ನಿಮ್ಮ ಪರ್ಸನ್ ರೆಸ್ಪಾಂಡ್ ಮಾಡದೇ ಇರ್ತಕ್ಕಂಥ ಸಿಚುವೇಶನ್ಸ್ ಇರ್ಬೋದು. ಸೊ ಇದೆಲ್ಲವನ್ನು ನಾವು ಯೂಶಲಿ ನೋಡ್ತಾ ಇರ್ತೀವಿ, ರೈಟ್? ಸೊ ಯಾಕೆ ಆ ಥರ ಒಂದು ಫೀಲಿಂಗ್ ಅಂತಕ್ಕಂಥದ್ದು ನೋಡೋದಾದರೆ, ಮೇಯ್ನಾಗಿ ನಿಮ್ಮ ಪರ್ಸನ್ಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಇನ್ಸೆಕ್ಯೂರಿಟೀಸ್ ಇದೆ ಅಂತ ಅನಿಸುತ್ತೆ. ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಅಥವಾ ಅವ್ರಿಗೆ ಒಂದು ರೀತಿ ನಿಮ್ಮ ಪರ್ಸನ್ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲದೆ ಇರ್ಬೋದು. ಅಂದರೆ ಅವ್ರನ್ನ ಹೇಗೆ ಫೀಲಿಂಗ್ಸ್ ಹೇಳ್ಕೋಬೇಕು ಅನ್ನೋದು ಗೊತ್ತಾಗಲ್ಲ, ಅಥವಾ ಒಮ್ಮೆಲೆ ಅಂತೂ ತುಂಬ ಕಂಟ್ರೋಲಿಂಗಲ್ಲಿರ್ತಾರೆ. ಅಂದರೆ ಪ್ರೀತಿನ ಹೇಳ್ಕೊಳ್ಳಲ್ಲ. ಅಂದರೆ ಇವಾಗ ನಿಮ್ಮ ಕಡೆಯಿಂದ ಏನೋ ಒಂದು ಒಳ್ಳೇದಾಯಿತು, ಥ್ಯಾಂಕ್ ಯು, ಅದನ್ನು ಹೇಳಲ್ಲ. ಸೊ ಆ ಥರ ಒಂದು ಇನ್ಸೆಕ್ಯೂರ್ ಫೀಲಿಂಗಲ್ಲಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಥಾರಿಟಿ, ಅಂದರೆ ಎಲ್ಲವನ್ನೂ ನಾನೇ ಮಾಡಬೇಕು, ನನ್ನಿಂದನೇ ಆಗಬೇಕು ಅನ್ನೋದು ಒಂದು ಹಠ ಜಾಸ್ತಿ,
ರೈಟ್. ಆ್ಯಂಡ್ ರಿಲೇಷನ್ಶಿಪ್ ಟೈಮಲ್ಲೂ ಅಷ್ಟೇ ಸ್ವಲ್ಪ ಈಗೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೆಲ್ಫ್ ಫೋಕಸ್ಡ್ ಜಾಸ್ತಿ ಈ ವ್ಯಕ್ತಿ. ಅಂದರೆ ತನಗೆ ಏನು ಲಾಭ ಆಗುತ್ತೆ ಇದರಿಂದ ಅನ್ನೋದು ನೋಡೋದು ಜಾಸ್ತಿ ಈ ವ್ಯಕ್ತಿ. ಅದು ನಿಮಗೆ ಬಹುಶಃ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಯಿತು, ಹೌದು ಈ ಒಂದು ಪರ್ಸನ್ ತುಂಬ ಸೆಲ್ಫ್ ಫೋಕಸ್ಡ್ ಇದ್ದಾರೆ. ಅಂದರೆ ತನ್ನನ್ನು ತಾನು ವಿಚಾರಿಸ್ಕೋತಾರೆ ಬಿಟ್ಟರೆ ಬೇರೆಯವ್ರು ಏನು ಅನ್ಕೋತಾ ಇದ್ದಾರೆ, ಅವ್ರ ಫೀಲಿಂಗ್ಸ್ ಯಾವ ಥರ, ಅದಕ್ಕೆ ಸ್ವಲ್ಪ ಗಮನ ಕೊಡೋದು ಕಮ್ಮಿನೇ ಹಾಗೆ ನೋಡೋಕೆ ಹೋದರೆ. ಓಕೆ, ಅದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ್ಯಂಡ್ ತುಂಬ ಅಥಾರಿಟಿವ್ ಅಂದರೆ ಸ್ವಲ್ಪ ಡಾಮಿನೇಷನ್ ಮಾಡೋದು, ಸ್ವಲ್ಪ ಕಂಟ್ರೋಲ್ ಮಾಡೋದು ನಿಮ್ಮನ್ನು, ಈ ಥರ ಸಹ ಮಾಡ್ತಾರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಒಂದು ಸ್ವಲ್ಪ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಎಷ್ಟೋ ಜನರ ಲೈಫಲ್ಲಿ ಇರುತ್ತೆ. ಥರ್ಡ್ ಪಾರ್ಟಿ ಅಂದ್ಕೂಡಲೇ ಇನ್ನೊಂದು ಹುಡುಗನೋ ಹುಡುಗಿನೋ ಅಲ್ಲದೇ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಸಹ ಆಗಿರ್ಲಿಕ್ಕೆ ಸಾಧ್ಯ. ಓಕೆ, ಆ ಥರ ಇವಾಗ ಫಾರ್ ಎಕ್ಸಾಂಪಲ್ ಕಪಲ್ಸ್ ಯಾರಾದರೂ ಇದು ನೋಡ್ತಾ ಇದ್ರೆ, ಯಾರೋ ಹೊರಗಡೆಯಿಂದ ಬಂದು ನಿಮ್ಮಿಬ್ಬರ ಸಂಬಂಧವನ್ನು ಅಂದರೆ ಸಹಿಸ್ಕೊಳ್ಳೋಕ್ಕಾಗದೆ ಒಂದು ಜೆಲಸಿ ಫೀಲಿಂಗ್ ಅಂತಕ್ಕಂಥದ್ದು ಇರುತ್ತೆ ಕೆಲವ್ರಿಗೆ. ತುಂಬ ಚೆನ್ನಾಗಿದ್ರೆ ಕೆಲವ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಂಥವ್ರು ಸಹ ಲೈಕ್ ಹುಳಿ ಹಿಂಡಬೇಕು ಅಂದ್ಬಿಟ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇಕು ಅಂತಾನೆ ಇಂಟರ್ಫಿಯರ್ ಆಗ್ತಿರ್ತಾರೆ, ಒಂದು ಟ್ರಸ್ಟ್ ಇಶ್ಯೂಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಈ ಥರ ಸನ್ನಿವೇಶಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ, ರೈಟ್. ಆ್ಯಂಡ್ ಹೇಳಬೇಕು ಅಂದರೆ ಒಂದು ರೀತಿ ಸ್ವಲ್ಪ ಬ್ಲಾಕೇಜಸ್ ಇದೆ, ಬಟ್ ಆ ಪ್ರೀತಿ ಅಂತಕ್ಕಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ನೀವು ಸಹ ಅವರು ಸಹ ತುಂಬಾ ಪ್ರಯತ್ನವನ್ನು ಪಡ್ತೀನಿ. ಅಂದರೆ ಎಷ್ಟೋ ಡಿಸ್ಟರ್ಬೆನ್ಸ್ ಇರುತ್ತೆ. ಇವಾಗ ಓಕೆ, ನಾನು ಇಬ್ಬರು ಸೇರಿಕೊಂಡು ಒಟ್ಟಿಗೆ ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೂ ಹಲವಾರು ರೀತಿಗಳಿಂದ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಅದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಏನಾದರೂ ಆಗ್ತಿದೆ ಅಂತ ಗೊತ್ತಾದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ನಿಮ್ಮ ಪರ್ಸನ್ಗೆ ಒಂದು ರೀತಿ ಹೇಳಬೇಕು ಅಂದರೆ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇದೆ. ಅಂದರೆ ಓಕೆ, ನನಗೆ ಇದು ಬೇಕಾ ಅದು ಬೇಕಾ, ನಾನು ಯಾವ ಥರ ಪ್ರೀತಿಯಲ್ಲಿ ಇರಬೇಕು, ಈ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಜಾಸ್ತಿ. ಅಂದರೆ ಇವ್ರು ನನ್ನ ಸರಿಯಾದ ಪಾರ್ಟ್ನರ, ಇವ್ರು ನನಗೆ ಅಡ್ಜಸ್ಟ್ ಆಗ್ತಾರಾ, ಈ ಥರ ಡೌಟ್ಸ್ ಜಾಸ್ತಿ. ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ ನಾವು ರಿಲೇಷನ್ಶಿಪ್ಪಲ್ಲಿ, ಅದು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಥವಾ ಏನೋ ಒಂದು ಫ್ಯಾಂಟಸಿ, ಒಂದು ಶೋಕಿ ತೋರಿಸೋದು, ಈ ಥರನೂ ಜಾಸ್ತಿ ಇರುತ್ತೆ. ಡೇ ಡ್ರೀಮಿಂಗ್ ಅಂತ ಹೇಳ್ತೀನಿ. ಈ ಥರ ಅಂದರೆ ನಿರ್ಧಾರ ಮಾಡೋಕ್ಕೆ ಆಗ್ತಿರಲ್ಲ ಅವ್ರಿಗೆ. ಆ ಥರ ಸಿಚುವೇಶನ್ ಸಹ ಜಾಸ್ತಿ. ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ, ನೀವು ಎಷ್ಟೇ ಪ್ರೀತಿ ತೋರಿಸಿದ್ರೂ ಅದನ್ನು ಅವರು ಲೆಕ್ಕಕ್ಕೆ ತೊಗೊಳ್ಳಲ್ಲ, ಅಂದರೆ ವ್ಯಾಲ್ಯೂ ಕೊಡೋಲ್ಲ. ಯಾಕಂದರೆ ಆಲ್ರೆಡಿ ಅವ್ರಿಗೆ ತುಂಬ ಆಪ್ಷನ್ಸ್ ಇದೆ. ನಾನು ಯಾಕೆ ಇಷ್ಟಕ್ಕೆ ಸೆಟ್ಲ್ ಆಗಲಿ, ನನಗೇನು ಸ್ವಲ್ಪ ನೋಡೋಣ ಮಾಡೋಣ, ಇನ್ನೂ ಸ್ವಲ್ಪ ದಿವಸ ಹೋಗಲಿ, ಈ ಥರ ಒಂದು ಸಿಚುವೇಶನ್ಸ್ ನೋಡ್ಬೋದು ನಾವು. ಓಕೆ, ಆ್ಯಂಡ್ ಮೆಂಟಲ್ ಕ್ಲಾರಿಟಿ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ತುಂಬ ತುಂಬ ಬೇಕಾಗಿದೆ. ಯಾಕಂದರೆ ಆ ಮೆಂಟಲ್ ಕ್ಲಾರಿಟಿ ಸಿಗದೇ ಇದ್ದರೆ ತುಂಬ ಸಫರ್ ಮಾಡುವಂಥ ಸಾಧ್ಯತೆ ಇದೆ. ಇವಾಗ ನಮಗೆ ಒಂದು ಮ್ಯಾಪ್ನ ನೋಡಿಕೊಂಡು ನಾವು ಒಂದು ಡೆಸ್ಟಿನಿಗೆ ರೀಚ್ ಆಗ್ಬೋದು, ರೈಟ್. ದಾರಿನೇ ಗೊತ್ತಿಲ್ಲ, ನನ್ನ ಹತ್ರ ಮ್ಯಾಪೂ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಾವು ದಾರಿಯನ್ನು ಹುಡ್ಕೋದು, ಅಲ್ವಾ. ಅದೇ ರೀತಿ ನಿಮ್ಮ ಪರ್ಸನ್ನಿನ ಲೈಫಲ್ಲೂ ಆಗ್ತದೆ. ಅಂದರೆ ಇವ್ರಿಗೇನೋ ಬೇಕಾಗಿದೆ ಲೈಫಲ್ಲಿ, ಚೆನ್ನಾಗಿರಬೇಕು, ಏನೋ ಒಂದು ಗೋಲ್ ಅಂತಕ್ಕಂಥದ್ದಿದೆ, ಬಟ್ ಅದನ್ನು ಹೇಗೆ ರೀಚ್ ಆಗಬೇಕು, ಯಾವ ಥರ ರೀಚ್ ಆಗಬೇಕು ಅನ್ನೋ ಕನ್ಫ್ಯೂಷನ್ನು ಜಾಸ್ತಿ ಇದೆ. ಬಟ್ ಖಂಡಿತ ಇವ್ರಿಗೆ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ. ಒಂದು ಹೊಸ ಬಿಗಿನಿಂಗ್, ಒಂದು ಹೊಸ ಸ್ಟೇಬಲ್ ರಿಲೇಷನ್ಶಿಪ್, ಕರಿಯರ್ ಅಂತಕ್ಕಂಥದ್ದು ಖಂಡಿತ ಇವ್ರು ಮ್ಯಾನಿಫೆಸ್ಟ್ ಮಾಡ್ತಾರೆ. ಬಟ್ ಏನಂದರೆ ಬಿಲೀವ್ ಅಂತಕ್ಕಂಥದ್ದು, ಬಿಲೀಫ್ನೆಸ್ ಇರಬೇಕು. ಯಾವಾಗ ನಂಬುತ್ತಾರಲ್ಲ ಆವಾಗ ಮಿರಾಕಲ್ಸ್ ನಡೆಯೋದಕ್ಕೆ ಶುರು ಆಗುತ್ತೆ. ಓಕೆ, ಖಂಡಿತ ಅಬಂಡೆನ್ಸ್ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಬರುತ್ತೆ. ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ ಕಾರ್ಡ್ ಆಲ್ಸೋ ಹಿಯರ್, ಎಸ್ ಅಂತ ಕಾಣಿಸ್ತಾ ಇದೆ. ಓಕೆ, ಫೈನ್. ನಮ್ಮ ಏಂಜಲ್ಸ್ ಮೆಸೇಜ್ನ ನೋಡೋಣ. ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಆಪರ್ಚುನಿಟಿ ಸಿಗ್ತಾ ಇದೆ, ರಿಮೈನ್ ಪಾಸಿಟಿವ್, ಎಸ್ ಆ್ಯಂಡ್ ಇಂಪ್ರೂವಿಂಗ್ ಆ್ಯಂಡ್ 4 ಮೆಸೇಜಸ್ ಬಂದಿದೆ. ಸಚ್ ಎ ಬ್ಯೂಟಿಫುಲ್ ಮೆಸೇಜಸ್ ಗೈಸ್. ನಾನು ಹೇಳಿದೆ ಇವರಿಗೆ ಆಪರ್ಚುನಿಟಿ ಅಂತಕ್ಕಂಥದ್ದು ಸಿಗುತ್ತೆ, ಪಾಸಿಟಿವ್ ಆಗಿ ಇರಿ. ಆ್ಯಂಡ್ ಇಟ್ಸ್ ಅ ಬಿಗ್ ಎಸ್ ಫ್ರಮ್ ಏಂಜಲ್ಸ್. ನೀವೇನು ಇಲ್ಲಿ ಇವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲ, ನೀವು ಆಗಲಿ ಅವರಾಗಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಲ್ಲ, ಇದು ಖಂಡಿತ ಇಟ್ ವಿಲ್ ಗೆಟ್ ಟ್ರೂ, ರಿಯಾಲಿಟಿಗೆ ಬರುತ್ತೆ. ಓಕೆ, ಆ್ಯಂಡ್ ಅಬಂಡೆನ್ಸ್, ನ್ಯೂ ಬಿಗಿನಿಂಗ್ಸ್ ಅಂತಕ್ಕಂಥದ್ದು ಸಹ ನಿಮ್ಮ ಲೈಫಲ್ಲಿ ತುಂಬ ಶೀಘ್ರವಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇಟ್ಸ್ ಅ ಬ್ರಿಲಿಯಂಟ್ ರೀಡಿಂಗ್. ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಇದು ರೆಸೊನೇಟ್ ಆಯಿತು, ಯಾವ ರೀಸನ್ಗೆ ರೆಸೊನೇಟ್ ಆಯಿತು, ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಆ್ಯಂಡ್ ಗೈಸ್, ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಂತ ಇದೆ, ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್, ಸೊ ಖಂಡಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ತುಂಬ ಈಸಿಯಾಗಿ ಬೇಸಿಕ್ ಟು ಅಡ್ವಾನ್ಸ್ ಟ್ಯಾರೋ ರೀಡಿಂಗ್ ಕೋರ್ಸ್ ಅಂತಕ್ಕಂಥದ್ದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.